ಇನ್ನು ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು 50 ಶಾಸಕರಿಗೆ 50 ಕೋಟಿ ಕೊಡ್ತೀವಿ ಅಂತ ಹೇಳಿದಂಥ ಮಾತಿದೆಯಲ್ಲ, ಆ ಆರೋಪ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾತಿನ ಚಕಮಕಿ ನಡೆದಿದೆ ನಾಯಕರುಗಳ ನಡುವೆ. ಇದಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಮಾತಾಡಿದರು. ಯತ್ನಾಳ್ ಮಾತಾಡಿದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ. ಶಿವಕುಮಾರ್ ಮಾತಾಡಿದರು. ಇವೆಲ್ಲ ಪ್ರಶ್ನೆಗಳಿಗೆ ಸುನಿಲ್ ಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಅದು ನನಗೆ ನೋಡ್ರಿ, ಅವ್ರದ್ದು ಏನ್ ಬಣ ಇದೆಯೋ, ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು 50 ಕೋಟಿ ಕೊಟ್ಟಿದ್ದಾರೆ ಅಂತ. ಯಾಕೆ ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತ ಅಂದ್ರೆ, ಯತ್ನಾಳು 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ? ದಟ್ ಈಸ್ ದಿ ಎವಿಡೆನ್ಸ್. ವಾಟ್ ಮೋರ್ ಎವಿಡೆನ್ಸ್ ಯು ವಾಂಟ್? ತನಿಖೆ ಮಾಡೋ ಕುರಿನ ಅಂತ ಕೇಳಿದ್ರೆ, ಈ ಹಿಂದೆ ಖರೀದಿ ಮಾಡಿದ್ರಲ್ಲ, ಅವ್ರೇನ್ ಕುರಿಗಳಲ್ವಾ? ಕುರಿಗಳನ್ನೇ ಖರೀದಿ ಮಾಡಿದ್ದವರು. ನಾವು ಅದನ್ನೇ ಕೇಳಿದ್ದು, ದನ ಕುರಿಗಳು ಖರೀದಿ ಮಾಡ್ದಂಗೆ ನೀವು MLAಗಳನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು. ಇದೇ ಯೋಗೇಶ್ವರು ಅಶ್ವತ್ಥನಾರಾಯಣ ಎತ್ಕೊಂಡು ಹೋಗಿ ಶ್ರೀನಿವಾಸ್ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ? ಉಪಚುನಾವಣೆಯ ಬಳಿಕ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಸ್ಥಾನವನ್ನು ಸಿದ್ದರಾಮಯ್ಯ ಕಳ್ಕೊಳ್ತಾರೆ. 3 ಸ್ಥಾನಗಳನ್ನು NDA ಅಭ್ಯರ್ಥಿಗಳು ಗೆಲ್ತಾರೆ. ಈ ಸೂಕ್ಷ್ಮ ಅವರಿಗೆ ಗೊತ್ತಾಗಿದ್ದರಿಂದ ಹೈಕಮಾಂಡಿಗೆ ಬಿಜೆಪಿಯ ಮುಖಾಂತರ ಪರೋಕ್ಷವಾದಂಥ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ನಾವಂತೂ ಸರ್ಕಾರ ರಚನೆಯನ್ನು ಮಾಡಲಿಕ್ಕೆ ಬಿಜೆಪಿ ಮುಂದಾಗೋದಿಲ್ಲ. ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಇವತ್ತು ತಮ್ಮ ಶಾಸಕರಿಗೆ ಪರೋಕ್ಷವಾಗಿ ಬಿಜೆಪಿಯ ಮುಖಾಂತರ ಆಫರ್ ಅನ್ನು ಕೊಡುವಂತ ನಮ್ಮ ಹೆಗಲ ಮೇಲೆ ಬಂದೂಕನ್ನು ಇಟ್ಟುಕೊಂಡು